ಪಾಕಿಸ್ತಾನದ ವಿಚಾರದಲ್ಲಿ ಸರಣಿ ಎಚ್ಚರಿಕೆಗಳನ್ನ ನಿನ್ನೆ ಕೂಡ ನರೇಂದ್ರ ಮೋದಿ ಅವರು ಕೊಟ್ಟರು. ಇವತ್ತು ಕೇಂದ್ರ ಭದ್ರತಾ ಸಲಹಾ ಸಮಿತಿ ಸಭೆಯನ್ನ ಕರೆಯಲಾಗಿದೆ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ಬೆಳಗ್ಗೆ 11 ಗಂಟೆಗೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ಸಭೆ ಇರುತ್ತೆ ಅನ್ನೋದರ ಮಾಹಿತಿ. ರಾಜನಾಥ್ ಸಿಂಗ್, ಅಮಿತ್ ಶಾ ಹಾಗೂ ಜೈಶಂಕರ್ ಭಾಗಿಯಾಗ್ತಾ ಇದ್ದಾರೆ. ಇಲ್ಲಿ ಏನು ಚರ್ಚೆ ಆಗತ್ತೆ, ಡೀಟೇಲ್ಸ್ ನಾವು ಕೊಡ್ತೀವಿ. ಆಪರೇಷನ್ ಸಿಂಧೂರದ ಬಳಿಕ ಮೊದಲ ಸಿಸಿಎಸ್ ಸಭೆ ಇದು ಅಂತ ಹೇಳಲಾಗ್ತಾ ಇದೆ. ಭದ್ರತೆ ಕುರಿತು ಸಂಪುಟ ಸಮಿತಿಯ ಸಭೆ ಇಲ್ಲಿ ನಡೆಯುತ್ತೆ. ಈ ಮೀಟಿಂಗ್ನಲ್ಲಿ ಏನಾಗುತ್ತೆ ಅಂದರೆ ಯಾವ್ಯಾವ ರಾಜ್ಯದ ಗಡಿ ಭಾಗಗಳಲ್ಲಿ ಹೇಗೇಗಿದೆ ಪರಿಸ್ಥಿತಿ ಅಂತ, ಎಲ್ಲಿ ಸಹಜ ಸ್ಥಿತಿ ನಿರ್ಮಾಣ ಆಗಿದೆ, ಎಲ್ಲಿ ಸಹಜ ಸ್ಥಿತಿ ಇನ್ನೂ ಬಂದಿಲ್ಲ, ಮತ್ತು ಭದ್ರತೆಯ ವಿಚಾರದಲ್ಲಿ ಇನ್ನೂ ಹೆಚ್ಚಿನ ಹೆಜ್ಜೆಗಳನ್ನು ತಗೊಳ್ಬೇಕಾದ್ರೆ ಯಾವ ಸೆಕ್ಟರ್ಗಳನ್ನು ಕಾನ್ಸಂಟ್ರೇಟ್ ಮಾಡಬೇಕು, ನಾರ್ದರ್ನ್ ಸೆಕ್ಟರಾ, ವೆಸ್ಟರ್ನ್ ಸೆಕ್ಟರಾ, ಇದೆಲ್ಲ ಪ್ರಶ್ನೆಗಳಿಗೂ ಕೂಡ ಇಲ್ಲಿ ಉತ್ತರ ಸಿಗುತ್ತೆ. ಆಮೇಲೆ ಇಲ್ಲಿ ತನಕ ರಾಜ್ಯದಲ್ಲಿ ಕೆಲವರನ್ನ ವಶಕ್ಕೆ ಪಡೆಯುವ, ನಮ್ಮ ರಾಜ್ಯ ಅಂತ ಅಲ್ಲ, ಎಲ್ಲ ರಾಜ್ಯದಲ್ಲೂ ಕೂಡ ಕೆಲವರನ್ನ ವಶಕ್ಕೆ ಪಡೆಯೋ ಕೆಲಸ ಎಲ್ಲ ಆಗಿದೆ. ಈ ಸ್ಲೀಪರ್ ಸೆಲ್ ವಿಚಾರದಲ್ಲಿ ಅವರೆಲ್ಲ ಯಾರು, ಎಷ್ಟು ಅಪಾಯಕಾರಿ ಆಗಿದ್ರು, ಆಮೇಲೆ ಆಪರೇಷನ್ ಸಿಂಧೂರ ನಡೆಸಿದ ಬಳಿಕ ಅನ್ರೆಸ್ಟ್ನ ಸಿಚುವೇಶನ್ ಎಲ್ಲೆಲ್ಲಿ ಕಂಡು ಬಂತು, ಈ ಥರದ ವಿಚಾರಗಳೆಲ್ಲ ಇಲ್ಲಿ ಚರ್ಚೆ ಆಗುತ್ತೆ.